ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಟ್ರೆಂಡ್ ವಿತ್ ನಾಲೆಜ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು BA 5th ಸೆಮ್ ಆಪ್ಷನಲ್ ಕನ್ನಡ ಅಂದರೆ ಐಚ್ಛಿಕ ಕನ್ನಡ ಒಂದು ಎರಡನೇ ಪ್ರಶ್ನೆಯನ್ನು ನೋಡ್ತಾ ಇದ್ವಿ. ಈ ಹಿಂದಿನ ವಿಡಿಯೋದಲ್ಲಿ ನಾನು ಈ ಐಚ್ಛಿಕ ಪತ್ರಿಕೆಗೆ ಸಂಬಂಧಪಟ್ಟಂತಹ ಮೊದಲನೇ ಪಾಠದ ಒಂದನೇ ಪ್ರಶ್ನೆ ಅಂದರೆ ಬರುವಂತಹ ಒಂದು ಪ್ರಶ್ನೆಯನ್ನು ನಾನು ವಿಶ್ಲೇಷಣೆಯನ್ನು ಮಾಡಿದ್ದೀನಿ. ಆ ವಿಡಿಯೋನ ಯಾರು ನೋಡಿಲ್ವೋ ಹೋಗಿ ನೋಡಿ ಅಂತ ಹೇಳ್ತಾ, ಇದು ಎರಡನೇ ಪ್ರಶ್ನೆ. ಆ ಪ್ರಶ್ನೆನ ಯಾವ ರೀತಿ ಕೇಳ್ತಾರೆ ಅಂದರೆ, ಕನ್ನಡ ವ್ಯಾಕರಣ ಪರಂಪರೆಯನ್ನು ವಿವರಿಸಿ ಮತ್ತು ಅದರ ಪ್ರಮುಖ ಕೃತಿಗಳನ್ನು ಕೂಡ ತಿಳಿಸಿ ಅಂತ ಕೇಳ್ತಾರೆ. ಇದಕ್ಕೆ ಒಂದು ಸಂಪೂರ್ಣವಾದ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ಈ ಒಂದು ಪ್ರಶ್ನೆಗೆ ಮೊದಲನೇದಾಗಿ ನಾವು ಬರೆಯುವುದು ಪೀಠಿಕೆ. ಈ ಪೀಠಿಕೆಯಲ್ಲಿ ಕನ್ನಡ ಭಾಷೆಯು ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದ ಅತ್ಯಂತ ಪ್ರಮುಖ ಭಾಷೆ. ಸಂಸ್ಕೃತದ ಪ್ರಭಾವವಿದ್ದರೂ ಕನ್ನಡ ತನ್ನದೇ ಆದ ಸ್ವತಂತ್ರ ಅಸ್ತಿತ್ವ ಮತ್ತು ವ್ಯಾಕರಣ ರಚನೆಯನ್ನು ಹೊಂದಿದೆ. ಕನ್ನಡ ವ್ಯಾಕರಣದ ಬೆಳವಣಿಗೆಯನ್ನು ಮುಖ್ಯವಾಗಿ ಎರಡು ಭಾಗಗಳಾಗಿ ವಿಂಗಡಿಸಬಹುದು. ಅವುಗಳೆಂದರೆ ಪ್ರಾಚೀನ ಪರಂಪರೆ ಮತ್ತು ಆಧುನಿಕ ಪರಂಪರೆ. ಪ್ರಾಚೀನ ಪರಂಪರೆ ಎಂದರೆ ಸಂಸ್ಕೃತದ ಪ್ರಭಾವದಿಂದ ಕೂಡಿದ ವ್ಯಾಕರಣ. ಆಧುನಿಕ ಪರಂಪರೆ ಎಂದರೆ ಭಾಷೆಯ ಸಹಜ ಸ್ವರೂಪವನ್ನು ಎತ್ತಿ ಹಿಡಿಯುವ ವ್ಯಾಕರಣ. ಕನ್ನಡದ ಮೊದಲು ಲಭ್ಯವಿರುವ ಸಾಹಿತ್ಯ ಕೃತಿ ಕವಿರಾಜ ಮಾರ್ಗದಿಂದ ಹಿಡಿದು ಆಧುನಿಕ ಕಾಲದ ಕನ್ನಡ ಕೈಪಿಡಿಗೆಯವರೆಗೂ ವ್ಯಾಕರಣದ ಬೆಳವಣಿಗೆಯು ನಿರಂತರವಾಗಿದೆ. ಇದಿಷ್ಟನ್ನ ನೀವು ಈ ಪ್ರಶ್ನೆಗೆ ಪೀಠಿಕೆಯಾಗಿ ಬರಿಬೇಕಾಗುತ್ತೆ. ಇನ್ನು ವಿವರಣೆಯಲ್ಲಿ ವ್ಯಾಕರಣ ಪರಂಪರೆಯ ಹಂತಗಳು. ಅದರಲ್ಲಿ ಮೊದಲನೇದಾಗಿ ಕನ್ನಡ ವ್ಯಾಕರಣದ ಇತಿಹಾಸವನ್ನು 3 ಪ್ರಮುಖ ಘಟ್ಟಗಳಾಗಿ ವಿಂಗಡಿಸಬಹುದು. ಅವುಗಳಲ್ಲಿ ಮೊದಲನೇ ಒಂದು ಘಟ್ಟ ಪೂರ್ವಕೇಶಿ ರಾಜಕಾಲ. ಅದು 9ನೇ ಶತಮಾನದಿಂದ 12ನೇ ಶತಮಾನ. ಇದರಲ್ಲಿ ಮೊದಲನೇದಾಗಿ ಈ ಒಂದು ಕಾಲಘಟ್ಟದಲ್ಲಿ ಮೊದಲನೇದಾಗಿ ಬರುವಂತಹ ಕೃತಿ ಕವಿರಾಜ ಮಾರ್ಗ. ಕವಿರಾಜ ಮಾರ್ಗ ಕ್ರಿಸ್ತಶಕ 850. ಇದರ ಕಾಲ 850. ಇದು ಕನ್ನಡದ ಮೊಟ್ಟಮೊದಲ ಉಪಲಬ್ಧ ಕೃತಿ. ಕವಿ ಶ್ರೀ ವಿಜಯ ಅಥವಾ ನೃಪತುಂಗನ ಆಸ್ಥಾನದ ಕವಿಗಳು ರಚಿಸಿದ್ದು ಈ ಕಾವ್ಯ ಮೀಮಾಂಸೆ ಮತ್ತು ಭಾಷಾ ಲಕ್ಷಣಗಳನ್ನು ತಿಳಿಸುತ್ತದೆ. ಇದು ನೇರ ವ್ಯಾಕರಣ ಗ್ರಂಥವಲ್ಲದಿದ್ದರೂ ಪದಗಳ ಸಿದ್ಧಿ ಮತ್ತು ಪ್ರಾಸಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಈ ಪೂರ್ವಕೇಶಿ ರಾಜಕಾಲದ ಮೊದಲು ಬರುವಂತಹ ಕೃತಿ ಅಂದರೆ ಕವಿರಾಜ ಮಾರ್ಗ. ಈ ಕವಿರಾಜ ಮಾರ್ಗದ ಕುರಿತು ನೀವು ಇಲ್ಲಿ ತೋರಿಸುವಂತಹ ಇಷ್ಟು ವಿವರಣೆಯನ್ನ ನೀಡಬೇಕಾಗುತ್ತೆ. ಇನ್ನು ಎರಡನೇದಾಗಿ ನಾಗವರ್ಮನ ಕರ್ನಾಟಕ ಭಾಷಾ ಭೂಷಣಂ. ಇದರ ಒಂದು ಕಾಲ 12ನೇ ಶತಮಾನ. ಇದು ಸೂತ್ರ ರೂಪದಲ್ಲಿರುವ ಮೊದಲ ವ್ಯಾಕರಣ ಗ್ರಂಥ. ಇದು ಸಂಸ್ಕೃತ ಭಾಷಾ ಮಾದರಿಯನ್ನು ಕನ್ನಡಕ್ಕೆ ಅಳವಡಿಸುವ ಪ್ರಯತ್ನವಾಗಿತ್ತು. ಇದಿಷ್ಟು ಒಂದನೇ ಹಂತದಲ್ಲಿ ಬರುವಂತಹ 2 ಕೃತಿಗಳು. ಇನ್ನು ಕಾಲಘಟ್ಟ 2 ಕೇಶಿರಾಜ ಮತ್ತು ಸುವರ್ಣಯುಗ, ಕಾಲ 12ನೇ ಶತಮಾನ. ಇದರಲ್ಲಿ ಮೊದಲನೇದಾಗಿ ಬರುವಂತಹ ಒಂದು ಕೃತಿ ಶಬ್ದಮಣಿ ದರ್ಪಣ. ಇದರ ಒಂದು ಕಾಲ 1260. ಇದು ಕನ್ನಡ ವ್ಯಾಕರಣದ ಅತ್ಯಂತ ಮೇರು ಕೃತಿ. ಕೇಶಿರಾಜನು ಈ ಕೃತಿಯಲ್ಲಿ ಸಂಸ್ಕೃತ ವ್ಯಾಕರಣದ ಪ್ರಭಾವವಿದ್ದರೂ ಕನ್ನಡದ ಸಹಜ ನುಡಿಗುಟ್ಟುಗಳಾದ ಅಚ್ಚ ಕನ್ನಡ ಪದಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದ್ದಾನೆ. ಇದರ ಪ್ರಮುಖ ವಿಭಾಗಗಳೆಂದರೆ ಸಂಧಿ, ನಾಮಪದ, ಸಮಾಸ, ತದ್ದಿತ್ತ, ಅಕ್ಯಾಂತ, ಧಾತು ಮತ್ತು ಅಪಭ್ರಷ್ಟಗಳ ಕುರಿತು 300ಕ್ಕೂ ಹೆಚ್ಚು ಸೂತ್ರಗಳನ್ನು ಹೊಂದಿದೆ. ಈ ಒಂದು ಕೃತಿಯ ಮಹತ್ವ ಏನಂದ್ರೆ, ಇದು ಕನ್ನಡದ ವಿಭಕ್ತಿ ಪ್ರತ್ಯಯಗಳು ಮತ್ತು ಕ್ರಿಯಾಪದಗಳ ರಚನೆಯನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸುತ್ತದೆ. ಇದಿಷ್ಟು 2ನೇ ಹಂತ. ಇನ್ನು 3ನೇದಾಗಿ ಭಟ್ಟಾಕಳಂಕ ಮತ್ತು ನಂತರದ ಕಾಲ. ಇದರ ಕಾಲಮಾನ 12ನೇ ಶತಮಾನದಿಂದ ಆಧುನಿಕ ಕಾಲದವರೆಗೆ. ಇದರಲ್ಲಿ ಮೊದಲನೇದಾಗಿ ಬರುವುದು ಶಬ್ದಾನುಶಾಸನ. ಅದರ ಕಾಲ ಕ್ರಿಸ್ತಶಕ 1604. ಭಟ್ಟಾಕಳಂಕ ದೇವನು ರಚಿಸಿದ ಈ ಬೃಹತ್ ಗ್ರಂಥವು ಸಂಸ್ಕೃತದಲ್ಲಿಯೇ ಇದೆ. ಇದು ಸಂಸ್ಕೃತದ ಪಾಣಿನಿಯ ವ್ಯಾಕರಣ ಪದ್ಧತಿಯನ್ನು ಅನುಸರಿಸುತ್ತದೆ. ಇದಿಷ್ಟು ಈ ಒಂದು ಶಬ್ದಾನುಶಾಸನದ ಒಂದು ವಿವರಣೆಯಾಗಿತ್ತು. ಈಗ ಆಧುನಿಕ ಪ್ರಯತ್ನಗಳು. 19ನೇ ಶತಮಾನದ ನಂತರ ಫರ್ಡಿನೆಂಟ್ ಕಿಟೆಲ್ ರವರಂತಹ ವಿದ್ವಾಂಸರು ಕನ್ನಡ ನಿಘಂಟು ಮತ್ತು ವ್ಯಾಕರಣದ ಬಗ್ಗೆ ವೈಜ್ಞಾನಿಕ ಅಧ್ಯಯನ ಮಾಡಿದರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಕೈಪಿಡಿ ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಪ್ರಮಾಣಿತ ವ್ಯಾಕರಣ ಗ್ರಂಥವಾಗಿ ಕಾರ್ಯನಿರ್ವಹಿಸುತ್ತದೆ. ಇದಿಷ್ಟು ಸ್ನೇಹಿತರೆ ಕನ್ನಡ ವ್ಯಾಕರಣ ಪರಂಪರೆಯ 3 ಹಂತಗಳ ವಿಶ್ಲೇಷಣೆ ಆಗಿತ್ತು. ಈ 3 ಹಂತಗಳನ್ನು ನೀವು ಈ ರೀತಿಯಾಗಿ ವಿವರಿಸಿದರೆ ಆರಾಮಾಗಿ ಒಂದು ಒಳ್ಳೆ ಸ್ಕೋರನ್ನು ಮಾಡಬಹುದು. ಇನ್ನು ಕನ್ನಡ ವ್ಯಾಕರಣದ ವಿಶೇಷ ಲಕ್ಷಣಗಳು. ಇದರಲ್ಲಿ ತಿಳಿಸಿರುವಂತಹ ಈ ವಿಶೇಷ ಲಕ್ಷಣಗಳನ್ನು ನೀವು ಸೇರಿಸಿ ಬರೆದ್ರೆ
ಉತ್ತರ ಇನ್ನಷ್ಟು ಆಕರ್ಷಕವಾಗಿರುತ್ತೆ ಮತ್ತು ಅರ್ಥಪೂರ್ಣವಾಗಿರುತ್ತೆ. ವಿಡಿಯೋನ ಪಾಸ್ ಮಾಡಿಕೊಂಡು ಈ ಎಲ್ಲ ಒಂದು ಲಕ್ಷಣಗಳನ್ನು ಬರ್ಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ಮುಂದೆ ಎಕ್ಸಾಮ್ನಲ್ಲಿ ಓದೋದಕ್ಕೆ ತುಂಬ ಉಪಯುಕ್ತವಾಗುತ್ತೆ. ಇದಿಷ್ಟನ್ನು ನೀವು ನೋಡ್ಕೊಳ್ಳಿ. ಅದೇ ರೀತಿ ವ್ಯಾಕರಣದ ಉದ್ದೇಶ, ಲಾಸ್ಟ್ ಪಾಯಿಂಟ್ ಬರುತ್ತೆ. ಇದು ವ್ಯಾಕರಣದ ಉದ್ದೇಶ. ಆದರೆ ವ್ಯಾಕರಣ ಏತಕ್ಕೆ ನಮಗೆ ಬೇಕು ಅನ್ನೋದಕ್ಕೆ, ಪ್ರಾಚೀನ ಕಾಲದಲ್ಲಿ ಕಾವ್ಯ ರಚನೆಯನ್ನು ಶುದ್ಧಗೊಳಿಸುವ ವ್ಯಾಕರಣದ ಮುಖ್ಯ ಉದ್ದೇಶವಾಗಿತ್ತು. ಆದರೆ ಆಧುನಿಕ ಕಾಲದಲ್ಲಿ ಭಾಷೆಯ ನಿಖರತೆ ಮತ್ತು ಸಂವಹನವನ್ನು ಸುಧಾರಿಸುವುದು ಇದರ ಮುಖ್ಯ ಗುರಿಯಾಗಿದೆ. ಇದಿಷ್ಟು ವ್ಯಾಕರಣದ ಉದ್ದೇಶ. ಇದು ಕೊನೆಯದಾಗಿ ನೀವು ಬರೆಯೋದು ಸಮಾರೋಪ. ಸ್ನೇಹಿತರೆ, ಪ್ರತಿಯೊಂದು ಪ್ರಶ್ನೆಗೂ ನೀವು ಪೀಠಿಕೆ, ವಿವರಣೆ, ಸಮಾರೋಪವನ್ನು ಬರಿಬೇಕಾಗುತ್ತೆ. ಅದನ್ನು ಆಕರ್ಷಕವಾಗಿ ಬರೆದ್ರೆ ಆ ಒಂದು ಪೀಠಿಕೆಯನ್ನು ನೋಡಿ ಉತ್ತರ ಯಾವ ರೀತಿ ನೀವು ಬರೆದಿರ್ತೀರಾ ಅನ್ನೋದನ್ನ ಅವರು ತೀರ್ಮಾನ ಮಾಡ್ತಾರೆ. ಅದಕ್ಕಾಗಿ ಪೀಠಿಕೆ ಮತ್ತು ಸಮಾರೋಪವನ್ನು ಅಚ್ಚುಕಟ್ಟಾಗಿ ಮತ್ತು ಅರ್ಥಪೂರ್ಣವಾಗಿ ಬರೀರಿ. ಇದಿಷ್ಟು ನೀವು ಸಮಾರೋಪಕ್ಕೆ ಬರೆದ್ರೆ ಈ ಪ್ರಶ್ನೆಗೆ ಸಾಕಾಗುತ್ತೆ. ಏನಂದ್ರೆ, ಒಟ್ಟಾರೆಯಾಗಿ ಕನ್ನಡ ವ್ಯಾಕರಣ ಪರಂಪರೆಯು ಒಂದು ಸುದೀರ್ಘ ಪಯಣ. ಕವಿರಾಜ ಮಾರ್ಗದ ಅಡಿಪಾಯದಿಂದ ಆರಂಭವಾಗಿ ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಪೂರ್ಣತೆಯನ್ನು ಪಡೆದು ಇಂದಿನ ಆಧುನಿಕ ಭಾಷಾ ವಿಜ್ಞಾನದವರೆಗೂ ಕನ್ನಡವು ಬೆಳೆದು ಬಂದಿದೆ. ಈ ಪರಂಪರೆಯನ್ನು ಅಧ್ಯಯನ ಮಾಡುವುದು ಎಂದರೆ ನಮ್ಮ ಸಾಂಸ್ಕೃತಿಕ ಬೇರುಗಳನ್ನು ಮತ್ತು ಭಾಷೆಯ ಭೌತಿಕ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳುವುದಾಗಿದೆ. ಕನ್ನಡದ ಭವಿಷ್ಯದ ಸಾಹಿತ್ಯ ಮತ್ತು ಭಾಷಾ ಬಳಕೆಗೆ ಈ ವ್ಯಾಕರಣ ನಿಯಮಗಳೇ ದಾರಿದೀಪವಾಗಿವೆ. ಇದಿಷ್ಟು ಈ ಒಂದು ಪ್ರಶ್ನೆಗೆ ಸಂಪೂರ್ಣವಾದಂತಹ ಉತ್ತರವಾಗಿತ್ತು. ಸ್ನೇಹಿತರೆ, ಇದೇ ರೀತಿ ಯಾವ ಪ್ರಶ್ನೆಗೆ ನಿಮಗೆ ಉತ್ತರ ಬೇಕು ಮತ್ತು ಯಾವ ಸಬ್ಜೆಕ್ಟ್ ಮೇಲೆ ನಿಮಗೆ ನೋಟ್ಸ್ ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. ಎಲ್ಲರೂ ಚೆನ್ನಾಗಿ ಓದಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್.